ಶಿವಮೊಗ್ಗದ ಹುಲಿಕಲ್ ಘಾಟಿ ಕುಸಿತದಲ್ಲಿ ಮೂವರ ದುರ್ಮರಣ ಏನು ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು ಒಂದು ವಾರ ಕಳೆದರೂ ಕೂಡ ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ. ಗುತ್ತಿಗೆದಾರ ಹಾಗೆ ಅಧಿಕಾರಿಗಳ ಮೇಲೆ ಈವರೆಗೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಎಫ್ಐಆರ್ ಆಗದಂತೆ ಗುತ್ತಿಗೆದಾರನ ಪರ ತೀರ್ಥಹಳ್ಳಿಯ ಪ್ರಭಾವಿಗಳು ನಿಂತಿದ್ದಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಹಲವು ಪ್ರಭಾವಿಗಳ ಕೈವಾಡ ಇದೆ ಅಂತೇಳಿ ಈಗ ಅನುಮಾನ ಮೂಡ್ತಾ ಇದೆ. ಇಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ. ಸ್ಥಳೀಯರೇ ಈ ಬಗ್ಗೆ ಚರ್ಚೆ ಮಾಡುವಂತಹ ಪ್ರಸಂಗಗಳು, ಪರಿಸ್ಥಿತಿಗಳು ಅಲ್ಲಿ ಹುಟ್ಟಿಕೊಳ್ತಾ ಇರುವಂಥದ್ದು ಹಲವು ಅನುಮಾನಕ್ಕೆ ಗಿಡೆ ಮಾಡಿಕೊಟ್ಟಿದೆ. ಈ ಏನು UDR ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಸಾವಿಗೀಡಾದ ಶಬ್ಬೀರ್ ಸಂಬಂಧಿ ದೂರಿನಲ್ಲೂ ಕೂಡ ಹಲವು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಕೇವಲ ಪ್ರಭಾವಿಗಳ ಕೈವಾಡ ಇದೆಯಾ ಅನ್ನೋದೊಂದೇ ಅಲ್ಲ, ದೂರು ಕೊಟ್ಟಿರುವಂತಹ ಮೃತ ಶಬೀರ್ನ ಸಂಬಂಧಿ, ಆತನ ಸಂಬಂಧಿ ಯಾರಿದ್ದಾನೆ ಆತನ ದೂರಿನಲ್ಲೂ ಅನುಮಾನಗಳಿವೆ. ಹಾಗೆ ಪ್ರಭಾವಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರಾ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅನ್ನೋ ಅನುಮಾನಗಳು ಕಾಡ್ತಾ ಇದ್ದಾವೆ. ಪೊಲೀಸರು ಕೇವಲ UDR ದಾಖಲಿಸಿಕೊಂಡು ಸುಮ್ಮನಾಗಿದ್ದಾರೆ, ಅದರ ಬಗ್ಗೆ ಕೂಡ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಇದರಲ್ಲಿ ಕಾನೂನು ಉಲ್ಲಂಘನೆ ಏನಾದರೂ ಆಯ್ತಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಇದರಲ್ಲಿ ಮೂಡಿರುವಂಥದ್ದು. ಸ್ಥಳೀಯರು ಈ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಶುರು ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಅನ್ನೋದು. ಘಾಟಿ ಕುಸಿತದಲ್ಲಿ ಮೂವರು ದುರ್ಮರಣವನ್ನು ಅಪ್ಪಿದ್ರು, ರಾಘವೇಂದ್ರ, ಶಬ್ಬೀರ್ ಹಾಗೆ ಮತ್ತೊಬ್ಬ ವ್ಯಕ್ತಿ. ಈ ಘಟನೆ ನಡೆದು ಈಗಾಗಲೇ ಒಂದು ವಾರ ಕಳೆದು ಹೋಗಿದೆ. ಒಂದು ವಾರ ಕಳೆದರೂ ಸಹ ಇಲ್ಲಿವರೆಗೂ ಇದರ ಬಗ್ಗೆ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ. ಕೇವಲ ಒಂದು UDR ದಾಖಲಾಗಿದೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕೇಸ್ ದಾಖಲಾಗಿಲ್ಲ. ಇನ್ನು ಮೃತ ಶಬ್ಬೀರ್ನ ಸಂಬಂಧಿ ದೂರು ಕೊಟ್ಟಿದ್ದಾನೆ, ಅದರ ಬಗ್ಗೆ ಕೂಡ ಹಲವು ಅನುಮಾನಗಳು ಮೂಡ್ತಾ ಇರುವಂಥದ್ದು. ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಘಟನೆ ನಡೆದು ಒಂದು ವಾರ ಕಳೆದಿದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಿಲ್ಲ, ಹಾಗೇನೆ ದೂರು ಯಾರು ಕೊಟ್ಟಿದ್ದಾರೋ ಅವರ ದೂರಿನ ಬಗ್ಗೆ ಸಾಕಷ್ಟು ಅನುಮಾನಗಳು, ಪ್ರಭಾವಿಗಳ ಒತ್ತಡ ಇದಕ್ಕೇನಾದ್ರು ಇದೆಯಾ, ಏನೆಲ್ಲ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಪ್ರಸನ್ನ ಈ ಕೇಸ್ನಲ್ಲಿ? ನವೀನ್, ಕಳೆದ ವಾರ ಅಂದ್ರೆ ಏಪ್ರಿಲ್ 10ನೇ ತಾರೀಕು ಏನು ಘಟನೆ ನಡೆಯುತ್ತೆ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬರೆಯಂತ ಹುಲಿಕಲ್ ಘಾಟಿಯಲ್ಲಿ ಒಂದು ಮಣ್ಣು ಕುಸಿದ ಸಂದರ್ಭದಲ್ಲಿ 3 ಪ್ರಾಣ ಕಳ್ಕೊಳ್ತಾರೆ ಕೆಲಸ ನೀಡಿದಂತ ಸಂದರ್ಭದಲ್ಲಿ. ಆದ್ರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರಾಗಿರ್ಬೋದು ಅಥವಾ ದೂರು ದಾಖಲಾಗಿರುವಂತದ್ದು ಮತ್ತೆ ಜಿಲ್ಲಾಡಳಿತ ನಡ್ಕೊಂಡಿರುವಂತ ರೀತಿ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಮಾಡುತ್ತೆ. ಅಂದ್ರೆ ಸತ್ತಿರೋರ ಜೀವಕ್ಕೆ ಬೆಲೆನೇ ಇಲ್ವೇನೋ ಅನ್ನೋ ಲೆಕ್ಕಕ್ಕಿದೆ. ಯಾಕಂದ್ರೆ ಪ್ರಭಾವಿ ಗುತ್ತಿಗೆದಾರ ಮತ್ತೆ ಆತನ ಸಂಬಂಧಿಕರಾಗಿರುವಂತಹ ಚುನಾಯಿತ ಪ್ರತಿನಿಧಿಗಳ ಒಂದು ಒತ್ತಡಕ್ಕೆ ಮಣಿದಿರುವಂತಹ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪದೋಷ ಎಸಗಿದ್ದು ಕಂಡು ಬರುತ್ತೆ. ಯಾಕಂದ್ರೆ ಮೊದಲನೇದಾಗಿ UDR ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರಕರಣದಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯ ಆಗಿರ್ಬೋದು, ಸುರಕ್ಷತಾ ಕ್ರಮಗಳ ಪಾಲನೆಯಲ್ಲಿ ಅಥವಾ ವಿಫಲ ಆಗಿರೋದು ಇದ್ದಾಗ್ಯೂ ಕೂಡ ಅವರು ಏನೂ ಸಂಬಂಧ ಇಲ್ಲದಿರೋ ರೀತಿಯಲ್ಲಿ ಅದನ್ನ UDR ಅಂತ ಮಾಡ್ಕೊಂಡು ಆ ಪ್ರಕರಣದಲ್ಲಿ ಇರುವಂತವ್ರನ್ನ ರಕ್ಷಣೆ ಮಾಡೋಕೆ ಮುಂದಾಗಿರುವಂತ ಕ್ರಮ ಸಾಕಷ್ಟು ಅನುಮಾನ ಕೆಡೆ ಮಾಡಿಕೊಡ್ತಿದೆ. ಘಟನೆ ನಡೆದು ಒಂದು ವಾರ ಆದ್ರೂ ಕೂಡ ಪೊಲೀಸರುಗಳು ಈ ವಿಚಾರದಲ್ಲಿ ಯಾವುದೇ ಮುಂದುವರಿತಾ ಇಲ್ಲ. ಹಾಗೇನೆ ಎಲ್ಲರೂ ಇದರಲ್ಲಿ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ, ಎರಡೂ ಪಕ್ಷ ಅಂದ್ರೆ ಕಾಂಗ್ರೆಸ್, ಬಿಜೆಪಿ ಎರಡೂ ಪಕ್ಷದ ಪ್ರಮುಖರುಗಳು ಒಂದಾಗಿ ಈ ವಿಚಾರದಲ್ಲಿ ಒಂದಾಗಿ ಗುತ್ತಿಗೆದಾರ ರಕ್ಷಣೆಗೋಸ್ಕರ, ಅವರ ಒಂದು ಕಾರಣಕ್ಕೋಸ್ಕರ ಮೃತ ಕುಟುಂಬಗಳಿಗೆ ಒಂದು ನಾಮಕಾವಸ್ಥೆಗೆ ಒಂದು ಪರಿಹಾರ ಕೊಡಬೇಕು ಅಂತ ಏನು ಒಳ ಒಪ್ಪಂದ ಅಥವಾ ಏನು ಮಾತುಕತೆ ಮೂಲಕ ಅವರಿಗೆ ಮನವೊಲಿಸಿದ್ರು ಅಂತ ಹೇಳಲಾಗ್ತಿದೆ. ಮೂಲಗಳ ಪ್ರಕಾರ ಈಗಲೂ ಕೂಡ ಆ ಕುಟುಂಬಗಳಿಗೆ ಆ ಒಂದು ಮೊತ್ತದ ಏನ್ ಮೊತ್ತ ಸಲ್ಲಬೇಕಾಗಿತ್ತು ಹಣ ಅದು ಸಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿನೇ ಬಯಲು ಸೀಮೆಯ ಅಂತ ಹಾವೇರಿ ಜಿಲ್ಲೆಯ 2 ಕಾರ್ಮಿಕರೇನು ಜೀವ ಕಳ್ಕೊಳ್ತಾರೆ, ಆ ಕುಟುಂಬಸ್ಥರು ದನಿ ಇಲ್ದಿರೋ ಪರಿಸ್ಥಿತಿಯಲ್ಲಿ ಹೋಗಿದ್ದಾರೆ. ಮುಂದೆ ಅವ್ರ ಕಥೆ ಏನು ಅನ್ನೋದು ಗೊತ್ತಿಲ್ಲ. ಹಾಗಾಗಿನೇ ಇಡೀ ಪ್ರಕರಣವನ್ನು ಗಮನಿಸಿದಾಗ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಮತ್ತೆ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸ್ಥಾನ ನಿರ್ಲಕ್ಷ್ಯ ವಹಿಸಿರುವಂತಹ ಗುತ್ತಿಗೆದಾರರ ವಿರುದ್ಧ ಯಾವುದೇ ಕ್ರಮಕ್ಕೆ ಕೈಗೊಳ್ಳದೆ ಮೌನ ವಹಿಸಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕಡಿಮೆ ಮಾಡುತ್ತೆ. ಕನಿಷ್ಠ ಪಕ್ಷ ಅವರನ್ನ ಬ್ಲಾಕ್ ಲಿಸ್ಟಿಗೆ ಸೇರಿಸುವಂತ ಒಂದು ಪ್ರಯತ್ನ ಕೂಡ ಇಲ್ಲಿ ಆಗದಿರೋದು ನೋಡಿದ್ರೆ ಇಲ್ಲಿ ಪ್ರಭಾವಿಗಳು ಮತ್ತೆ ಎಲ್ಲ ಸೇರ್ಕೊಂಡು ಇಡೀ ಜಿಲ್ಲಾಡಳಿತವೇ, ಸರ್ಕಾರನೇ ಒಂದು ಈ ವಿಚಾರದಲ್ಲಿ ಸತ್ತಿರುವಂತಹ ಕುಟುಂಬಗಳಿಗೆ ನ್ಯಾಯ ಒದಗಿಸುವ ರೀತಿಯಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆಯೋ ಅನ್ನೋ ಪ್ರಶ್ನೆನೇ ಮೂಡ್ತಿರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ. ನವೀನ್, ಪ್ರಸನ್ನ, ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ಸಂಬಂಧಪಟ್ಟ ಇಲಾಖೆಗಳೆಲ್ಲವೂ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾವೆ. ಕ್ರಮ ಕೈಗೊಳ್ಳೋ ಉದ್ದೇಶ ಅವ್ರಿಗೆ ನಿಜವಾಗ್ಲೂ ಇದೆಯಾ ಅನ್ನೋದೇ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಅದೇ ನಿಜವಾಗ್ಲೂ ಆಗ್ಬೇಕಾಗಿರೋದು ಇಲ್ಲಿ ಮೂಡಬೇಕಾದಂತ ಪ್ರಶ್ನೆ ಅಥವಾ ಇಲ್ಲಿ ಕಾಣ್ತಿರುವಂತದ್ದು ಒಂದು ವಿಷಯ ಏನು ಅಂತಂದ್ರೆ ಈ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂತಹ ಸಚಿವರುಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಇಲ್ಲಿ ದೂರನ್ನ ತಗೊಂಡಿರುವಂತ ರೀತಿ ನೋಡ್ರೆ ಇಲ್ಲಿ ಮೂಲದಲ್ಲೇ ಅಂದ್ರೆ ದೂರ ಏನ್ ಕೊಟ್ಟಿದ್ದಾರೆ ಶಬ್ಬೀರ್ನ ಸಂಬಂಧಿ, ಆತ ಹೇಳೋ ಪ್ರಕಾರ 6:30 ನಡೆದಿದೆ ಅಂತ ಹೇಳ್ಬಿಟ್ಟು ಅಂತ ಆತ ಏನೋ ಆ ಸಂದರ್ಭದಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಆಸ್ ಇಫ್
ಅವರು ಅಲ್ಲಿ ಸ್ವಂತ ನಿಂತು ಈ ಒಂದು ಘಟನೆ ನೋಡಿರೋ ಪ್ರತ್ಯಕ್ಷದರ್ಶಿ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಯಾರೋ ಪ್ರಭಾವಿಗಳು ಬರೆದಿರುವಂತಹ ಒಂದು ದೂರಿಗೆ ಅಥವಾ ಏನಕ್ಕೆ ಅವರು ಬಹುಶಃ ಅವರು ತಮ್ಮ ಸಹಿ ಹಾಕಿರೋಣ ಅಥವಾ ಅವ್ರಿಗೆ ಅದು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಮೂಲದಲ್ಲೇ ದೂರಿನಲ್ಲೇ ತುಂಬಾ ವೀಕ್ ಆಗಿರೋದ್ರಿಂದ ಇಡೀ ಪ್ರಕರಣವನ್ನು ಹಳ್ಳಾಗ್ಸೋದಕ್ಕೆ ಅಥವಾ ಒಂದು ದಾರಿ ತಪ್ಪಿಸೋದಕ್ಕೆ ಅನುಕೂಲ ಆಗಿದೆ. ಹಾಗಾಗಿನೇ ಇಲ್ಲಿ ಎಲ್ಲರೂ ಒಟ್ಟಾಗಿ ಈ ಒಂದು ಪ್ರಕರಣದಲ್ಲಿ ನ್ಯಾಯ ಒದಗಿಸಬೇಕಾಗಿತ್ತು, ಆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸಿ ಗುತ್ತಿಗೆದಾರರ ರಕ್ಷಣೆಗಾಗಿರ್ಬೋದು ಅಥವಾ ಪ್ರಭಾವಿಗಳ ರಕ್ಷಣೆಗೆ ಮುಂದಾಗಿರೋದನ್ನು ಗಮನಿಸಿದ್ರೆ ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ಒಂದು ನೊಂದಿರುವಂತ ಜೀವಗಳಿಗೆ ಅಥವಾ ಸರ್ಕಾರ ನೊಂದಿರುವಂತ ಜೀವಗಳಿಗೆ ಜೀವ ಕಳ್ಕೊಂಡಂತಹ ಕುಟುಂಬಗಳಿಗೆ ನ್ಯಾಯ ಒದಗಿಸುತ್ತೆ ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ನವೀನ್, ಥ್ಯಾಂಕ್ ಯು ಪ್ರಸನ್ನ.